ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ತೆಲುಗು ವಾರಿಯರ್ಸ್ ವರ್ಸಸ್ ಕರ್ನಾಟಕ ಬುಲ್ಡೋಜರ್ಸ್ ಮ್ಯಾಚ್ ನಿನ್ನೆ ನಡೆದಿದೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ್ಯಂಡ್ ಕರ್ನಾಟಕ ಬುಲ್ಡೋಜರ್ಸ್ಗೆ ಅದರಲ್ಲೂ ಮುಖ್ಯವಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳಂತೂ ನಿನ್ನೆ ಫುಲ್ ರೊಚ್ಚಿಗೆದ್ದಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಮಟ್ಟಿಗೆ ಕರ್ನಾಟಕ ಬುಲ್ಡೋಜರ್ಸ್ ಅವರು ಕೂಡ ಆಟ ಅಷ್ಟು ಸಖತ್ತಾಗಿ ಆಡಿದ್ರು. ಆ್ಯಂಡ್ ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು, ಬೌಲಿಂಗಲ್ಲಾದರೂ ಆಗಿರ್ಬೋದು ಸಖತ್ತಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ 2 ಮ್ಯಾಚ್ ನಡೀತು. ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫಸ್ಟ್ ಮ್ಯಾಚ್ ಇದ್ದಂಥದ್ದು ಚೆನ್ನೈ ರೇವನ್ಸ್ ಜೊತೆಗೆ ಬೆಂಗಾಲ್ ಟೈಗರ್ಸಲ್ಲಿ. ಸೊ ಆ ಒಂದು ಮ್ಯಾಚಲ್ಲಿ ಬೆಂಗಾಲ್ ಟೈಗರ್ಸ್ ಅವರು ವಿನ್ ಆಗಿದ್ದಾರೆ. ಚೆನ್ನೈ ಟೀಮ್ ಅವರಂತೂ ಇವಾಗ ಇತ್ತೀಚೆಗೆ ಸಿಕ್ಕಾಪಟ್ಟೆ ಲೂಸ್ ಟೀಮ್ ಆಗೋಗಿದೆ. ಮುಂಚೆ ಅಂತೂ ಕರ್ನಾಟಕ ವರ್ಸಸ್ ಚೆನ್ನೈ ಅಂತಂದರೆ ಒಂಥರ ಇಂಡಿಯಾ ಪಾಕಿಸ್ತಾನ ಇದ್ದಂಗಿತ್ತು. ಬಟ್ ಇವಾಗ ಅಂಥ ಸ್ಟ್ರಾಂಗ್ ಟೀಮ್ ಏನಿಲ್ಲ ಚೆನ್ನೈ ಟೀಮು. ಬಟ್ ಬೆಂಗಾಲ್ ಟೈಗರ್ಸ್ ಅವರು ಲಾಸ್ಟ್ ಟೈಮ್ ನಮಗೆ ಸೋಲಿಸಿದ್ರು. ಸೊ ಅವರಿಂದ ನಾವು ಆಚೆ ಬಂದಿದ್ವಿ. ಬಟ್ ಈ ಸಾರಿ ಈ ಒಂದು ಪಂದ್ಯದಲ್ಲಿ ನಿನ್ನೆ ರಾತ್ರಿ 7:30 ನಡೆದಂಥ ಪಂದ್ಯದಲ್ಲಿ ಕರ್ನಾಟಕ ವರ್ಸಸ್ ತೆಲುಗು ವಾರಿಯರ್ಸ್ ಏನಿದ್ದಾರೆ, ಸೊ ಆ ಪಂದ್ಯದಲ್ಲಿ ಕರ್ನಾಟಕ ತಂಡ ಭರ್ಜರಿ ಗೆಲುವು ಸಾಧಿಸಿದೆ. 46 ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಖತ್ ಖುಷಿಯಾಗಿರುತ್ತೆ ಆ್ಯಂಡ್ ಅಭಿಮಾನಿಗಳಿಗೆ. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಸೊ ಕರ್ನಾಟಕ ಟಾಸ್ ಆ್ಯಕ್ಚುಲಿ ವಿನ್ ಆಗುವಂಥದ್ದು ಸೊ ತೆಲುಗು ವಾರಿಯರ್ಸ್ ಅವ್ರನ್ನೇ. ಅಖಿಲ್ ಅವರು ಸೊ ಕರ್ನಾಟಕ ತಂಡಕ್ಕೆ ಬ್ಯಾಟಿಂಗ್ನ ಕೊಡ್ತಾರೆ ಆ್ಯಂಡ್ ಅವ್ರು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾರೆ. ಸೊ ಫಸ್ಟ್ ಬ್ಯಾಟಿಂಗಲ್ಲಿ ಸೊ ಕರ್ನಾಟಕ ತಂಡ 113 ರನ್ನು ಹೊಡೆಯುತ್ತೆ 10 ಓವರಲ್ಲಿ. ಸೊ ಇದು 4 ಇನ್ನಿಂಗ್ಸಲ್ಲಿ ನಡೆಯುವಂಥ ಒಂದು ಪಂದ್ಯ. ಸೊ ನಾರ್ಮಲ್ T20 ಥರ ನಡೆಯಲ್ಲ. ಸೊ ಇದನ್ನು ಡಿಫ್ರೆಂಟಾಗಿಯೇ ಅವರು ಡಿಸೈನ್ ಮಾಡ್ಕೊಂಡಿದ್ದಾರೆ CCLಲ್ಲಿ. ಸೊ ಕರ್ನಾಟಕ ತಂಡ 113 ರನ್ ಹೊಡೆಯುತ್ತೆ 3 ವಿಕೆಟ್ ಕಳ್ಕೊಂಡು. ಆ್ಯಂಡ್ ಫಸ್ಟು 2 ವಿಕೆಟ್ಗಳಂತೂ ಬೇಗನೆ ಬಿದ್ದೋಗುತ್ತೆ. ಅದಾದಮೇಲೆ ಜಾಯ್ನ್ ಆದಂತಹ ಕರಣ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರು, ಸೊ ಅವರು ಸಖತ್ ಒಂದು ಪಾರ್ಟ್ನರ್ಶಿಪ್ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಡಾರ್ಲಿಂಗ್ ಕೃಷ್ಣ ಅಂತೂ ಏನು ಆಡ್ತಾನೆ ಗುರು ಮನುಷ್ಯ, ನಿಜವಾಗ್ಲೂ ಸಖತ್ತಾಗಿ ಆಡ್ತಾನೆ. ಒಂದು ಒಳ್ಳೆ ಪ್ರೊಫೆಷ್ನಲ್ ಕ್ರಿಕೆಟರ್ ಆಡ್ತಾರಲ್ಲ, ಸೊ ಆ ಒಂದು ಮಟ್ಟಿಗೆ ಅದು ಡಿಫೆನ್ಸ್ ಆದರೂ ಆಗಿರ್ಬೋದು, ಶಾಟ್ಗಳಾದರೂ ಆಗಿರ್ಬೋದು, ಯಾವ ಎಕ್ಸಿಲರೇಷನ್ ಎಲ್ಲಿ ಒಳ್ಳೆ ಕ್ಲಚ್ ಪ್ಲೇಯರ್ ಅಂತ ಹೇಳ್ಬೋದು. ಯಾವ ಟೈಮಲ್ಲಿ ಗೇರ್ನ ಚೇಂಜ್ ಮಾಡಬೇಕು, ಯಾವ ಟೈಮಲ್ಲಿ ಸ್ಲೋ ಹೋಗಬೇಕು, ಯಾವ ಟೈಮಲ್ಲಿ ಡಿಫೆನ್ಸ್ ಆಡಬೇಕು ಅಂತ ಪ್ರತಿಯೊಂದು ಕೂಡ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಸಖತ್ತಾಗಿ ಆಡುವಂಥ ಪ್ಲೇಯರು. ಆ್ಯಂಡ್ ಶಾಟ್ಗಳು ನೋಡ್ತಾ ಇದ್ದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮನುಷ್ಯನಿಗೆ ಪಕ್ಕ ಒಂದು ಪ್ರೊಫೆಷ್ನಲ್ ಕ್ರಿಕೆಟ್ ಆಡುವಂಥ ತಾಕತ್ತಿದೆ ಅಂತ. ನಾವು ನಾರ್ಮಲಿ ರಾಜೀವ್ಗೆ ಸೊ ಇವರಿಗೆಲ್ಲ ಹೊಗಳ್ತೀವಿ, ಬಟ್ ಪಕ್ಕಾ ಕ್ರಿಕೆಟರ್ ಅಂತಂದರೆ ನನ್ನ ಪ್ರಕಾರ ಡಾರ್ಲಿಂಗ್ ಕೃಷ್ಣ ಅವರು 80 ರನ್ ಹೊಡಿತಾರೆ 38 ಬಾಲ್ಗಳಲ್ಲಿ. ಸಖತ್ತಾಗಿ ಹೊಡೆದ್ರು ಅಂತ ಹೇಳ್ಬೋದು. ಜೊತೆಗೆ ಅವರಿಗೆ ಸಾಥ್ ಕೊಡಲಿಕ್ಕೆ ಯಾರೂ ಇರಲಿಲ್ಲ. ಫಸ್ಟ್ 3 ವಿಕೆಟ್ಸ್ಗಳು ಬೇಗ ಬಿದ್ದೋಯ್ದು. ಸೊ ಅಲ್ಲಿ ಯಾರೂ ಅಂಥ ಸಾಥ್ ಕೊಡಲಿಲ್ಲ. ಬಟ್ ಕರಣ್ ಆರ್ಯ ಅವರು ಸೊ 11 ರನ್ನು 9 ಬಾಲ್ಗೆ ಹೊಡಿತಾರೆ. ಬಟ್ ಆದರೂ ಕೂಡ ಆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತಲ್ಲ, ಸೊ ಸಖತ್ತಾಗಿ ಒಂದು ಒಳ್ಳೆ ಸಾಥ್ ಕೊಟ್ಟರು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಡಾರ್ಲಿಂಗ್ ಕೃಷ್ಣ ಅವರು ಆ ಒಂದು ಮಟ್ಟಿಗೆ 80 ರನ್ನು 38 ಬಾಲಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಸೊ ಅದೇ ಕಾರಣಕ್ಕೋಸ್ಕರ 113 ರನ್ನು ಸೊ 3 ಒಂದು ವಿಕೆಟ್ ಕಳ್ಕೊಂಡು 10 ಓವರ್ಗಳಲ್ಲಿ ಮಾಡ್ತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ. ಆ್ಯಂಡ್ ತೆಲುಗು ವಾರಿಯರ್ಸ್ ಕಡೆ ಕೂಡ ಕೂಡ ಸೊ ಅಲ್ಲಿ ಅಭಿ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಸೊ 1 ವಿಕೆಟ್ ತೆಗೆದ್ರು 2 ಓವರಲ್ಲಿ. ಬಟ್ ರನ್ ಕೂಡ ಕಮ್ಮಿನೇ ಕೊಟ್ಟಿದ್ರು, 8-9 ರನ್ ಕೊಟ್ಟಿದ್ರು. ಬಟ್ ಅವ್ರ ಫೀಲ್ಡಿಂಗ್ ಅಂತೂ ನಿಜವಾಗ್ಲೂ ಖರಾಬಾಗಿತ್ತು ಗುರು. ಸೊ ಎಕ್ಸ್ಟ್ರಾ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅವರು. 1-2 ವೈಡ್ ಅಂತೂ ಕೊಟ್ಬಿಟ್ರು, ಅದು 4 ಹೊಂಟೋಯ್ತು. ಸೊ ಅದಾದಮೇಲೆ ಕ್ಯಾಚ್ಗಳು ಮಿಸ್ ಮಾಡಿದ್ರು. ಫೀಲ್ಡಿಂಗಲ್ಲಂತೂ ಸರಿಯಾಗಿ ಫೀಲ್ಡಿಂಗ್ ಮಾಡಲಿಲ್ಲ. ಆಮೇಲೆ ಬೌಲಿಂಗಲ್ಲಿ ಡಿಸಿಪ್ಲಿನ್ ಇರಲಿಲ್ಲ, ಒಂದು ಅಕ್ಯುರೇಸಿ ಇರಲಿಲ್ಲ, ಸುಮ್ಮನೆ ಎಲ್ಲೆಲ್ಲೋ ಹೋಗಿತಾಯಿದ್ರು. ಆ್ಯಂಡ್ ಒಂದು ವಿಕೆಟ್ ಕೂಡ ನೋಬಾಲ್ ಆಯಿತು ಅದು. ಯಾಕಂದರೆ ಹಿಂದೆ ಕೀಪರು ಸ್ವಲ್ಪ ಆ ಸ್ಟಂಪ್ ಹತ್ರ ಬಂದು ಸ್ಟಂಪ್ ಮೇಲೇ ಕ್ಯಾಚ್ ತೊಗೊಂಡಿರೋದ್ರಿಂದ ಸೊ ಅದನ್ನು ನೋಬಾಲ್ ಕೂಡ ಕೊಟ್ಟರು. ಸೊ ಈ ರೀತಿಯ ಕೆಲವೊಂದು ತಪ್ಪುಗಳೆಲ್ಲ ಮಾಡಿದ್ರು. ಇನ್ಕ್ಲೂಡಿಂಗ್ ಅವ್ರ ಕ್ಯಾಪ್ಟನ್ ಅಖಿಲೇ ಕೂಡ 1-2 ಕ್ಯಾಚ್ ಬಿಟ್ಟರು. ಸೊ ಇಂಥ ಟೈಮಲ್ಲಿ ಕಷ್ಟ ಆಗುತ್ತೆ. ಸೊ ಈ ರೀತಿಯಲ್ಲಿ ಪಂದ್ಯಗಳು ವಿನ್ ಆಗಬೇಕು ಅಂತಂದರೆ ಒಟ್ಟಿನಲ್ಲಿ ಒಂದು ಕರ್ನಾಟಕ ತಂಡದ ಬ್ಯಾಟಿಂಗ್ ಅಂತೂ ಸಖತ್ತಾಗಿತ್ತು. ಸೊ ಇದಾದಮೇಲೆ ಅಲ್ಲಿ 113 ರನ್ಗಳ ಒಂದು ಏನು ಚೇಸ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ತೆಲುಗು ವಾರಿಯರ್ಸ್ ಅವ್ರು ಬಂದರು. ಸೊ ಅಲ್ಲಿ ಅಖಿಲ್ ಅವರು ತುಂಬ ಚೆನ್ನಾಗಿ ಆಡಿದ್ರು. ಸೊ 51 ರನ್ ನೋಡಿದ್ರು. ಸೊ ಸ್ಟಾರ್ಟಿಂಗಿಂದನೇ ಅವರು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರ್ನಾಟಕ ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡಿದ್ರು ಕೂಡ ಸೊ ಇಲ್ಲಿ ತೆಲುಗು ವಾರಿಯರ್ಸ್ ಅವರು ಸಖತ್ ಒಂದು ಫಾಸ್ಟ್ ಅಗ್ರೆಷನಲ್ಲೇ ಒಂದು ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ರು. ಅಖಿಲ್ ಅವರು 51 ರನ್ ನೋಡಿದ್ರು. ಸೊ 31 ಬಾಲ್ಗಳಲ್ಲಿ. ಸೊ ಅದಾದಮೇಲೆ ಯಾರು ಹೆಚ್ಚಾಗಿ ಬ್ಯಾಟಿಂಗ್ ಆಡಲಿಲ್ಲ. ಸೊ ಆದರ್ಶ್ ಅವರು 25 ರನ್ ನೋಡಿದ್ರು 19 ಬಾಲ್ಗೆ. ಸೊ ಅವರೊಬ್ಬರು ಚೆನ್ನಾಗಿ ಆಡಿದ್ರು ಬಿಟ್ಟರೆ ಇನ್ನು ಮಿಕ್ಕಿದಂದ್ರೆ ಯಾರೂ ಮಾಡಲಿಲ್ಲ. ಒಟ್ಟಿನಲ್ಲಿ ತೆಲುಗು ವಾರಿಯರ್ಸ್ ಅವರು ಸೆಕೆಂಡ್ ಇನ್ನಿಂಗ್ಸಲ್ಲಿ ತೆಲುಗು ವಾರಿಯರ್ಸ್ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ 99 ರನ್ ನೋಡಿದ್ರು. ಸೊ 5 ವಿಕೆಟ್ಗೆ 10 ರನ್ ಮಾಡಿದ್ರು. ಸೊ ಅಲ್ಲಿ ನಮಗೆ ಕರ್ನಾಟಕ ಬುಲ್ಡೋಜರ್ಸ್ಗೆ 14 ರನ್ಗಳ ಲೀಡ್ ಸಿಗುತ್ತೆ. ಸೊ ಇದಾದಮೇಲೆ ಬಂದಂತಹ ಒಂದು 2ನೇ ಇನ್ನಿಂಗ್ಸು ಕರ್ನಾಟಕದವರು ಸೊ 123 ರನ್ಗಳನ್ನ ಹೊಡಿತಾರೆ. ಸೊ ಇಲ್ಲಿ ಮಿಂಚಿರುವಂಥದ್ದು ಬ್ಯಾಟಿಂಗಲ್ಲಿ ನಮ್ಮ ಕರಣ್ ಆರ್ಯ ಅವರು ಸೊ ಫಸ್ಟ್ ಇನ್ನಿಂಗ್ಸಲ್ಲಿ 11 ರನ್ ಹೊಡಿದ್ರು 9 ಬಾಲ್ಗೆ. ಸೊ ಇಲ್ಲಿ 34 ರನ್ ಹೊಡಿತಾರೆ 13 ಬಾಲ್ಗೆ. ಆ್ಯಂಡ್ ಅವ್ರ ಜೊತೆಗೆ ಸೇರ್ಕೊಂಡಿರುವಂಥದ್ದು ರಾಜೀವ್ ಅವರು. ಸೊ ಅವರು ಕೂಡ 25 ರನ್ ಹೊಡಿತಾರೆ 15 ಬಾಲಲ್ಲಿ. ಆ್ಯಂಡ್ ಇಲ್ಲಿ ಹೆಚ್ಚಿಗೆ ನಮ್ಮ ಓಪನರ್ಸ್ ಆದಂಥ ಯಾರು ನಮ್ಮ ಚಂದನ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದಂಥ ಡಾರ್ಲಿಂಗ್ ಕೃಷ್ಣ ಅವರು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಿಲ್ಲ. ಸೊ ಅವ್ರು ಬೇಗನೆ ಔಟ್ ಆಗೋಗ್ತಾರೆ. ಸೊ 12 ರನ್ 5 ಬಾಲ್ಗೆ. ಅದಾದಮೇಲೆ ಜೋಡಿ ಆಗಿದ್ದಂಥದ್ದು ಸುದೀಪ್ ಅವರು ಬರ್ತಾರೆ. ಬಟ್ ಸುದೀಪ್ ಅವರು ಕೂಡ 2-3 ಬೌಂಡ್ರಿ ಹೊಡೆದು ಸೊ ಅವರು ಕೂಡ ರಿಟೈರ್ ಹೆಡ್ ತೊಗೊಂಡ್ಬಿಡ್ತಾರೆ. ಬಿಕಾಸ್ ಅವ್ರ ಕಾಲಿಗೇನೋ ಒಂದು ಪ್ರಾಬ್ಲಮ್ ಆಯಿತು ಅಂತ. ಸೊ ಮೇ ಬಿ ಪ್ರಾಬ್ಲಮ್ ಆಯಿತಾ ಅಥವಾ ಸೊ ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಅಂತ ಆ ಥರ ಮಾಡಿದ್ರೆ ಗೊತ್ತಿಲ್ಲ. ಆ ಥರ ಒಂದು ರೂಲ್ ಇದೆ, ಏನಾದರೂ ಇಂಜುರಿ ಏನಾದರೂ ಆದರೆ ಸೊ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅದೇ ರೀತಿಯಲ್ಲಿ ಅವರು ಇದಾದಮೇಲೆ ಸೊ ಅಲ್ಲಿ ಕರಣ್ ಆರ್ಯ ಬರ್ತಾರೆ. ಕರಣ್ ಆರ್ಯ ಆ್ಯಂಡ್ ರಾಜೀವ್ ಸೇರಿಕೊಂಡು ಸೊ ಇನ್ನಿಂಗ್ಸ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಇಬ್ಬರು ಕೂಡ, ಕರಣ್ ಆರ್ಯ ಆದರೂ ಆಗಿರ್ಬೋದು
ಆಗಿರ್ಬೋದು, ರಾಜೀವ್ ಆದರೂ ಆಗಿರ್ಬೋದು ಒಂದು ಒಳ್ಳೆ ಹಿಟ್ಗಳನ್ನ ಹೊಡೆದ್ರು. ಆ್ಯಂಡ್ 138 ರನ್ಗಳ ಗುರಿನ ಬೆನ್ನತ್ತಂತ ತೆಲುಗು ವಾರಿಯರ್ಸ್ ಅವರು ಸ್ಟಾರ್ಟಿಂಗಲ್ಲಿ ತಮ್ಮನವರು ತುಂಬ ಚೆನ್ನಾಗಿ ಆಡಿದ್ರು. ತಮ್ಮನವ್ರು ಬಿಟ್ಟರೆ ಇನ್ಯಾರೂ ಅಷ್ಟು ಸರಿಯಾಗಿ ಆಡಿಲ್ಲ. 37 ರನ್ 19 ಬಾಲಿಗೆ ಹೊಡೆದ್ರು. ಬಟ್ ಇವ್ರು ಆಡೋ ರೀತಿ ನೋಡ್ತಾ ಇದ್ರೆ ಎಲ್ಲೂ ಮೇ ಬಿ ಚೇಂಜ್ ಮಾಡ್ಬೋದು 138 ರನ್ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ವಿಕೆಟ್ಗಳು ಪದೇ ಪದೇ ಸಡನ್ನಾಗಿ ಹೆಂಗೆ ಬೀಳ್ತಾ ಇದ್ವು. ಸೊ ಅಲ್ಲಿ ಗಣೇಶ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು 2 ಓವರಲ್ಲಿ. ಸೊ 5 ಒಂದು ರನ್ನ ಕೊಟ್ಬಿಟ್ಟು ಸೊ 4 ವಿಕೆಟ್ನ ತೆಗಿತಾರೆ ಅಂತಂದರೆ ಯಾವ ಮಟ್ಟಿಗೆ ಬೌಲಿಂಗ್ ಮಾಡಿದ್ದಾರೆ ಅಂತ ನೀವೇ ಅಂದ್ಕೊಳ್ಳಿ. ಆ್ಯಂಡ್ ಚಂದನ್ ಅವರು ಕೂಡ ಅಷ್ಟೇ 2 ವಿಕೆಟ್ ತೆಗಿತಾರೆ 2 ಓವರಲ್ಲಿ. ಆ್ಯಂಡ್ ನಮ್ಮ ಅನೂಪ್ ಅವರು ಕೂಡ 2 ವಿಕೆಟ್ ತೆಗಿತಾರೆ. ಸೊ ಸಖತ್ ಬೌಲಿಂಗ್ ಆ್ಯಂಡ್ ಡಿಸಿಪ್ಲಿನ್ ಫೀಲ್ಡಿಂಗ್ ಇತ್ತು. ಆ್ಯಂಡ್ ಸಖತ್ತಾಗಿರುವಂಥ ಒಂದು ಅಗ್ರೆಷನ್ ಇತ್ತು ಫೀಲ್ಡಿಂಗಲ್ಲಿ. ಸೊ ಅದಕ್ಕೋಸ್ಕರನೇ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಸೊ 46 ರನ್ಗಳ ಒಂದು ಭರ್ಜರಿ ಜಯನ ಸಾಧಿಸ್ತಾರೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ತೆಲುಗು ವಾರಿಯರ್ಸ್ ಟೀಮ್ ಕೂಡ ಸಖತ್ ಸ್ಟ್ರಾಂಗ್ ಇರುವಂಥ ಟೀಮು. ಬ್ಯಾಟಿಂಗ್ ಅಲ್ಲಾದರೂ ಆಗಿರ್ಬೋದು, ಬೌಲಿಂಗ್ ಅದ್ರಲ್ಲಿ ಆಗಿರ್ಬೋದು. ಬಟ್ ಇವತ್ತಿನ ಒಂದು ಪಂದ್ಯದಲ್ಲಿ ನಿಜವಾಗ್ಲೂ ಬೌಲಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ರು ಕೂಡ ಸೊ ಒಂದು ಡಿಸಿಪ್ಲಿನ್ ಇರಲಿಲ್ಲ. ಸೊ ಎಲ್ಲೆಲ್ಲೋ ಒಗಿತಾ ಇದ್ರು. ಬಟ್ ಆ್ಯಂಡ್ ಫೀಲ್ಡಿಂಗಲ್ಲಿ ಕೂಡ ಅಂತೂ ಕೇಳಲೇಬೇಡಿ. ಸೊ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ತೋಪೆದೋಗ್ಬಿಟ್ರು. ಬಟ್ ಕರ್ನಾಟಕ ಬುಲ್ಡೋಸರ್ಸ್ ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಬೌಲಿಂಗ್ ಆದರೂ ಆಗಿರ್ಬೋದು, ಮುಖ್ಯವಾಗಿ ಫೀಲ್ಡಿಂಗಲ್ಲಿ ಸಖತ್ತಾಗಿ ಫೀಲ್ಡಿಂಗ್ ಮಾಡಿದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ಆ್ಯಂಡ್ ಸಖತ್ತಾಗಿತ್ತು ಪಂದ್ಯ. ಆ್ಯಂಡ್ ಕ್ರೌಡ್ ಕೂಡ ಸಖತ್ತಾಗಿ ಸೇರ್ಕೊಂಡಿದ್ರು. ಸೊ ಅಲ್ಲಿ ಸುದೀಪ್ ಸರ್ ಅವರ ಬ್ಯಾನರ್ಗಳು ಅದು ಇದು ಎಲ್ಲ ಸಖತ್ ಒಂದು ಏನು ಹೇಳ್ತೀವಿ ಒಂದು ಸಪೋರ್ಟ್ ಇತ್ತು ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ. ಆ್ಯಂಡ್ ಅಗೇನ್ ತೆಲುಗು ವಾರಿಯರ್ಸ್ ಅವ್ರಿಗೂ ಕೂಡ ಸಪೋರ್ಟ್ ಇತ್ತು. ಬಟ್ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಗೆದ್ದಿರೋವಂಥದ್ದು ಸೊ ತುಂಬ ಖುಷಿ ಇದೆ. ಆ್ಯಂಡ್ ನಿಮಗೆ ಏನಾದರೂ ಈ ಪಂದ್ಯ ಏನಾದರೂ ನೋಡಬೇಕು ಅಂತಂದರೆ ಹೈಲೈಟ್ ಸಿಗೋದಿಲ್ಲ. ಸೊ ನೀವು ಕಂಪ್ಲೀಟ್ ಮ್ಯಾಚನ್ನು ನೋಡಬೇಕು ಅಂತಂದರೆ ಡಿಸ್ನಿ ಹಾಟ್ಸ್ಟಾರ್ ಏನು ಆ್ಯಪ್ ಇದೆ. ಸೊ ಅದರಲ್ಲಿ ನೀವು ನೋಡ್ಬೋದು. ಸೊ ಅದರಲ್ಲಿ ಸಿಗುತ್ತೆ ನಿಮಗೆ ಸ್ಪೋರ್ಟ್ಸ್ ಅಂತ ಒಂದು ಆಪ್ಷನ್ಗೆ ಹೋದರೆ. ಸೊ ಕೆಳಗಡೆ ಹೋದರೆ ಸೆಲೆಬ್ರಿಟಿ ಒಂದು ಕ್ರಿಕೆಟ್ ಲೀಗ್ ಅಂತ ಇದೆಯಲ್ಲ. ಸೊ ಅಲ್ಲಿ ನೀವು ಇಡೀ ಒಂದು ಪಂದ್ಯದ ಒಂದು ಮ್ಯಾಚ್ನ ನೋಡ್ಬೋದು. ಸೊ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಸೊ ಯಾರು ನೋಡಿಲ್ಲ ಅಲ್ಲಿ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ಸೊ ಇನ್ನು ಮುಂದೆ ಬರುವಂಥ WPL IPL ಆದರೂ ಆಗಿರ್ಬೋದು, ಬೇರೆ ಎಲ್ಲ ಪಂದ್ಯಗಳ ಒಂದು ಮ್ಯಾಚಸ್ನ ಪ್ರಿವ್ಯೂ ಆ್ಯಂಡ್ ರಿವ್ಯೂ ಅಪ್ಡೇಟ್ಸ್ಗಳು ಪ್ರತಿಯೊಂದು ಕೂಡ ಈ ಚಾನಲ್ ಸಿಗುತ್ತೆ. ಆ್ಯಂಡ್ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಗಂಟೆನ ಪ್ರೆಸ್ ಮಾಡಿ. ಓಕೆ, ಸೊ ಬಾಯ್.